ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಸ್ಮಿತಾ ಮಾತಾಡ್ತಾ ಇರೋದು. ಇವತ್ತು ನಾನು ಐ ವಿಷನ್ ಪ್ರಾಬ್ಲಮ್ ಇರೋರಿಗೆ ಎಕ್ಸಸೈಸ್ ಹೇಳ್ಕೊಡ್ತೀನಿ. ಸೊ ತುಂಬ ಜನ ಗ್ಲಾಸ್ ವೇರ್ ಮಾಡ್ತಾ ಇರ್ತಾರೆ, ಚಿಕ್ಕ ಮಕ್ಕಳು ಸಹ, ದೊಡ್ಡವರು ಸಹ. ಅವರು ಈ ಎಕ್ಸಸೈಸ್ನ ಟ್ರೈ ಮಾಡಿ 3 ಮಂತ್ಸ್ ಮಾಡಿ ಕಂಟಿನ್ಯೂಸ್ ಆಗಿ ನಿಮ್ಮ ಐ ವಿಷನ್ ಬೆಟರ್ ಆಗುತ್ತೆ. ಸೊ ಮೊದಲನೇದಾಗಿ ನಿಮ್ಮ ಬೆರಳುಗಳಲ್ಲಿ ಉಗುರುಗಳನ್ನ ಕಟ್ ಮಾಡ್ಕೊಳ್ಳಿ. ನಂತರ ಈ ಎಕ್ಸಸೈಸ್ ಮಾಡಬೇಕಾದ್ರೆ ಕಣ್ಣು ಮುಚ್ಕೊಂಡೆ ಮಾಡಿ. ನಾನು ಇದು ತೋರ್ಸೋಕ್ಕೋಸ್ಕರ ಕಣ್ಣು ಓಪನ್ ಮಾಡ್ಕೊಂಡು ತೋರಿಸ್ತೀನಿ. ಸೊ ಫಸ್ಟಾಗಿ ಈ ಫಸ್ಟ್ ಪಾಯಿಂಟ್ ಬರುತ್ತೆ. ಇಲ್ಲಿ ಪ್ರೆಸ್ ಮಾಡಿದಾಗ ಉಸಿರು ಒಳಗಡೆ ತೊಗೊಳ್ಳಿ, ಬಿಟ್ಟಾಗ ಉಸಿರು ಒಳಗಡೆ ಬಿಡಿ. ಈ ಥರ ಉಸಿರು ಒಳಗಡೆ ತೊಗೊಳ್ಳಿ ಮತ್ತೆ ಬಿಡಿ, ಉಸಿರು ಒಳಗಡೆ ತೊಗೊಳ್ಳಿ ಮತ್ತೆ ಬಿಡಿ, ಪ್ರೆಸ್ ಮಾಡಿದಾಗ. ಇದು ಫಸ್ಟ್ ಪಾಯಿಂಟು. ಇದು ಸೆಕೆಂಡ್ ಪಾಯಿಂಟು. ಇದೇ ಥರ ಇಲ್ಲೂ ಸೆಕೆಂಡ್ ಪಾಯಿಂಟಲ್ಲೂ 7 ಟೈಮ್ಸ್ ಮಾಡಿ. ಮತ್ತು ಇದು ಥರ್ಡ್ ಪಾಯಿಂಟ್ ಬರುತ್ತೆ. ಇಲ್ಲೂ ಸಹ ಪ್ರೆಸ್ ಮಾಡಿದಾಗ ಉಸಿರು ಒಳಗಡೆ ತೊಗೊಳ್ಳಿ ಮತ್ತೆ ಬಿಡಿ, ಉಸಿರು ಒಳಗಡೆ ತೊಗೊಳ್ಳಿ ಮತ್ತೆ ಬಿಡಿ. ಮತ್ತು ಇದು ಥರ್ಡ್ ಪಾಯಿಂಟ್ ಬರುತ್ತೆ. ಇಲ್ಲೂ ಸಹ ಉಸಿರು ಒಳಗಡೆ ತೊಗೊಳ್ಳಿ, ಪ್ರೆಸ್ ಮಾಡಿದಾಗ ಮತ್ತೆ ಬಿಡಿ, ಉಸಿರು ಒಳಗಡೆ ತೊಗೊಳ್ಳಿ ಮತ್ತೆ ಬಿಡಿ. ಮತ್ತು ಇಲ್ಲಿ ಫೋರ್ತ್ ಪಾಯಿಂಟ್ ಬರುತ್ತೆ ಕಣ್ಣು ಪಕ್ಕ. ಇಲ್ಲೂ ಹಂಗೆ ಉಸಿರು ತೊಗೊಳ್ಳಿ ಮತ್ತೆ ಬಿಡಿ, ಉಸಿರು ತೊಗೊಳ್ಳಿ ಮತ್ತೆ ಬಿಡಿ. ಮತ್ತು ಇದು ಸ್ಟಮಕ್ ಪಾಯಿಂಟ್ ಬರುತ್ತೆ. ಇಲ್ಲೂ ಅಷ್ಟೇ ಉಸಿರು ತೊಗೊಳ್ಳಿ ಮತ್ತೆ ಬಿಡಿ, ಉಸಿರು ತೊಗೊಳ್ಳಿ ಮತ್ತೆ ಬಿಡಿ. 7 ಟೈಮ್ಸ್ ಎಲ್ಲ ಕಡೆ 7 ಟೈಮ್ಸ್ ಮಾಡಬೇಕು. ಮತ್ತು ಇದೊಂದು ಪಾಯಿಂಟು, 7th ಪಾಯಿಂಟು. ಇಲ್ಲೂ ಅಷ್ಟೇ ಉಸಿರು ತೊಗೊಳ್ಳಿ ಮತ್ತೆ ಬಿಡಿ, ಉಸಿರು ತೊಗೊಳ್ಳಿ ಮತ್ತೆ ಬಿಡಿ 7 ಟೈಮ್ಸ್. ಮತ್ತು ಕೈ ಚೆನ್ನಾಗಿ ರಬ್ ಮಾಡಿಬಿಟ್ಟು ಕಣ್ಣು ಮೇಲೆ ಇಟ್ಕೊಳ್ಳಿ. ಇದೇ ಥರ 3 ಟೈಮ್ಸ್ ಈ ಥರ ಮಾಡ್ಕೊಳ್ಳಿ. 3 ಟೈಮ್ಸ್ ಮಾಡಿದಾಗ ಕಣ್ಣು ಡೈರೆಕ್ಟಾಗಿ ಓಪನ್ ಮಾಡಿ, ಇದು ಬೆರಳಿಗೆ ನೋಡಿ, ತುದಿ ಟಿಪ್ಸ್ ಆಫ್ ದ ಫಿಂಗರ್ಸ್ ನೋಡಿ. ಮತ್ತು ಇದು ಕಣ್ಣನ್ನು ಈ ಥರ ಮಾಡಿ ಸ್ಪ್ರಿಂಕಲ್ಸ್ ಮಾಡಿ 10 ಟೈಮ್ಸ್. ಮತ್ತು ಗಟ್ಟಿಯಾಗಿ ಕಣ್ಣು ಮುಚ್ಚೋದು ಬಿಡೋದು ಈ ಥರ 5 ಟೈಮ್ಸ್ ಮಾಡಿ. ತುಂಬ ಗಟ್ಟಿಯಾಗಿ ಮುಚ್ಚಿಬಿಡಿ, ಲೈಟಾಗಿ ಈ ಥರ ಮಾಡಿ. ಈ ಥರ 3 ಮಂತ್ಸ್ ಮಾಡಿ ನಿಮ್ಮ ಕಣ್ಣು, ನಿಮ್ಮ ಐ ವಿಷನ್ಸು ಬೆಟರ್ ಆಗುತ್ತೆ. ಗ್ಲಾಸ್ ವೇರ್ ಮಾಡೋದು ಕಮ್ಮಿ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.